ಅತಿಥಿಗಳೇ, ಬಿಲಾಂಡ್ ಮೈ ಲರ್ನಿಂಗ್ ಕೊಲೀಗ್ಸ್ ಹಾಗೂ ಮಕ್ಕಳೇ, ಈ ದಿನ ವಿಶೇಷ ದಿನ. ನಾನೀಗಾಗಲೇ ಬೆಳಿಗ್ಗೆ ಹೇಳಿದ ಹಾಗೆ ಪ್ರಪಂಚದ ಬೃಹತ್ ಅತ್ಯುತ್ತಮವಾದ ಸಂವಿಧಾನವನ್ನ ರಚನೆಯನ್ನ ಮಾಡಿ ನಮ್ಮ ದೇಶಕ್ಕೆ ಸಮರ್ಪಿಸಿದಂಥ ದಿನ. ಆದರೆ ಜನವರಿ 26, 1950ರಂದು ಈ ಭಾರತದ ಲಿಖಿತ ಸಂವಿಧಾನ ಜಾರಿಗೆ ಬಂತು. ಇಂಥ ಒಂದು ಸುಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಇವತ್ತು ಒಂದು ಮಾದರಿ ಯುವ ಸಭಾ. ಮಕ್ಕಳೇ, ಈಗಾಗಲೇ ನಾನು 2 ಯುವ ಸಂಸತ್ತನ್ನ ಇಲ್ಲಿ ನಾವು ಆಯೋಜಿಸಿದ್ವಿ, 2. ಸೊ ನಾವು ಪಾಠವನ್ನು ಮಾಡುವಾಗ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂದಾಗ ಈ ಲೆಜಿಸ್ಲೇಷನ್ ಬಾಡಿ ಏನಿದೆಯಲ್ಲ, ಶಾಸನ ರಚನೆ ಮಾಡುವಂಥದ್ದು, ಶಾಸಕಾಂಗದಲ್ಲಿರ್ತಾರೆ, ಶಾಸನಗಳನ್ನ ನಡೆಸುವಂಥದ್ದು. ಆದರೆ 1971ರಲ್ಲಿ ಈ ಒಂದು, ನೀವೆಲ್ಲ ಗೊತ್ತೇ ಇದೆ, 2 ಲೆವೆಲ್ ಆಫ್ ದ ಗವರ್ನಮೆಂಟ್ ಅರ್ಲಿಯರ್, ದಟ್ ಈಸ್ ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್. ಬಟ್ ಆಮೇಲೆ ನಮ್ಮ ಜನಸಂಖ್ಯೆಯನ್ನು ನಾವು ನೋಡಿ ನಾವು ಥರ್ಡ್ ಟೈರ್ ಗವರ್ನಮೆಂಟ್ ಅಂತ ನಾವು, ಅಂದ್ರೆ ಲೋಕಲ್ ಗವರ್ನಮೆಂಟ್ ಅಂತ ಕರೀತೀವಿ. ಲೋಕಲ್ ಗವರ್ನಮೆಂಟ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್. ಇದರಲ್ಲಿ ಬಹಳ ಬೇಸ್ ಆಗಿರುವಂಥದ್ದು ಗ್ರಾಮ ಪಂಚಾಯಿತಿ. ಏಕೆಂದ್ರೆ ನಮ್ಮಲ್ಲಿ ಏನೇ ಸಮಸ್ಯೆಗಳು ಬರಲಿ, ಆ ಸಮಸ್ಯೆಗಳನ್ನ ನಾವು ತೆಗೆದುಕೊಂಡು ನಮ್ಮ ನಾಯಕರ ಹತ್ರ ಹೋಗ್ತೀವಿ, ಅಂದ್ರೆ ನಮ್ಮ ಪ್ರತಿನಿಧಿಗಳ ಹತ್ರ ಹೋಗ್ತೀವಿ. ಈಗ ನಿಮ್ಮ ಕ್ಲಾಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೀವು ನಿಮ್ಮ ಕ್ಲಾಸ್ ಲೀಡರ್ಗೆ ಹೇಳ್ತೀರಾ, ಹೌಸ್ ಮಾಸ್ಟರ್ಗೆ ಹೇಳ್ತೀರಾ, ಹೌಸ್ ಲೀಡರ್ಗೆ ಹೇಳ್ತೀರಾ. ಸೀದಾ ಬಂದು ನೀವು ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡಲ್ಲ, ಹೌದಲ್ವಾ? ನೀವು ಪ್ರಿನ್ಸಿಪಾಲ್ ಸರ್ಗೆ ಹೇಳ್ತೀರಾ, ಸರ್ ನಮ್ಮಲ್ಲಿ ಪೊರಕೆ ಇಲ್ಲ ಸರ್, ಕುಡಿಯೋ ನೀರಿಲ್ಲ ಅಂತ ಸೀದಾ ಬಂದು ಹೇಳ್ತೀರಾ ಪ್ರಿನ್ಸಿಪಾಲ್ ಸರ್ಗೆ ಹೇಳಲ್ಲ. ಯಾಕಂದ್ರೆ ಅದಕ್ಕೇನೆ ನಿಮಗೆ ಅಧಿಕಾರವನ್ನ ವಿಕೇಂದ್ರ ಮಾಡಿದ್ದೀವಿ, ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಈ ವಿಕೇಂದ್ರೀಕರಣದ ಒಂದು 1971 ಈ ಗವರ್ನಮೆಂಟ್ ಎಸ್ಕೇಪ್ ಡೇ ಅನ್ನೋರು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ನಾವು ಚಾಮರಾಜನಗರದವರು ನೆನಪಲ್ಲಿ ಇಟ್ಕೋಬೇಕು. ನಮ್ಮ ಗುಡ್ಲುಪೇಟೆಯ ನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ರು. ಅವರು ಇನ್ಯಾರು ಅಲ್ಲ, ಶ್ರೀಯುತ ದಿವಂಗತ ಅಬ್ದುಲ್ ನಜೀರ್ ಸಾಬ್. ಅವರ ಕಾಲದಲ್ಲಿ ಈ ಗ್ರಾಮ ಸಭೆಗಳು ನಮ್ಮಲ್ಲಿ ವಿದ್ಯುತ್ವಾಗಿ ಆರಂಭ ಆದಂಥದ್ದು. ಈ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ನಮ್ಮ ಕೇಂದ್ರ ಸರ್ಕಾರದವರು ಮಕ್ಕಳಿಗೆ ಇದರ ತಿಳುವಳಿಕೆ ಇರಬೇಕು. ನಾನು ಕ್ಲಾಸ್ ಪಾಠ ಮಾಡ್ಬೇಕು ಹೇಳ್ತೀನಿ, ಇಲ್ಲಿ ಎಷ್ಟೋ ಜನ ನಿಮ್ಮ ಮಂಡಲ ಪಂಚಾಯತಿ ಸದಸ್ಯರುಗಳಿದ್ದಾರೆ, ನಿಮ್ಮ ಪೋಷಕರು, ಅಥವಾ ಇಲ್ಲ ಅಂದ್ರೂ ಅದಕ್ಕೆ ನಮ್ಮ ಜ್ಯೋತಿಗೋಡಪುರದ ಪಂಚಾಯತಿಯ ಸದಸ್ಯರನ್ನ ಹಾಗೂ ನಮ್ಮ ಪಕ್ಕದಲ್ಲಿರುವಂತ ನಾಗೋಳ್ಳಿ ಪಂಚಾಯತಿಯ ಸದಸ್ಯರನ್ನ ಮತ್ತು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನಾನು ಚಂದಕವಾಡಿಯ ಗ್ರಾಮ ಪಂಚಾಯತಿ ಸದಸ್ಯರನ್ನ ಈ ಒಂದು ದಿನ ನಮ್ಮ ಶಾಲೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅವರೇ ನಮ್ಮ ಪ್ರತಿನಿಧಿಗಳಾಗಿರ್ತಾರೆ, ವಾರ್ಡ್ನ ಪ್ರತಿನಿಧಿಗಳು ಇವರೆಲ್ಲ. ಹಾಗೆ ನಿಮ್ಮೂರಲ್ಲೂ ಕೂಡ ನಿಮ್ಮ ವಾರ್ಡಲ್ಲಿ ಯಾರಿದ್ದಾರೆ ನೋಡಿ ಆ ಪ್ರತಿನಿಧಿಗಳು, ಅದನ್ನ ಇವತ್ತು ನಮ್ಮ ಮಕ್ಕಳು ನಿಮಗೆ ಈ ಒಂದು ಮಾದರಿ ಯುವ ಗ್ರಾಮ ಏನಿದೆಯಲ್ಲ ಇದನ್ನ ನಿಮ್ಮ ಮುಂದೆ ಒಂದು ಪ್ರದರ್ಶನವನ್ನ ನೀಡ್ತಾರೆ. ಉದ್ದೇಶ ಇಷ್ಟೇ, ನೀವು ಕೂಡ ನೇರವಾಗಿ ಭಾಗವಹಿಸಬಹುದು. ನೀವು ಇದನ್ನ ನೋಡಿ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ, ಯಾವ ರೀತಿ ನಡೆಯುತ್ತೆ ಸಭೆ. ಇವರು ಅದು ಇಲ್ಲಿ ನಾವು ಇದು ಮಾಡಲ್ ಒಂದು, ಬಟ್ ಇವರು ಇಲ್ಲಿ ಏನಿದಾರಲ್ಲ, ಇಲ್ಲಿ ವೇದಿಕೆ ಮೇಲೆ ಕುಂತಿರೋರು, ಇವರು ನಿಜವಾಗಿಯೂ ಆ ಕಾರ್ಯವನ್ನು ನಿರ್ವಹಿಸ್ತಾರೆ. ನಮಗೇನು ನೀರಿಲ್ಲ, ನಮಗೆ ಚರಂಡಿ ವ್ಯವಸ್ಥೆ ಇಲ್ಲ, ವಿದ್ಯುತ್ ಇಲ್ಲ ಅಂದ್ರೆ ನಾವು ನೇರವಾಗಿ ನಮ್ಮ ಸದಸ್ಯರುಗಳಿಗೆ ನಾವಿದ್ ಮಾಡ್ತೀನಿ. ಇವತ್ತು ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತವರು ನಮ್ಮ ಜ್ಯೋತಿಗೋಡಪುರದ ಉಪಾಧ್ಯಕ್ಷರಾಗಿ, ಪಂಚಾಯಿತಿಯ ಉಪಾಧ್ಯಕ್ಷರಾಗಿ, ಇಲ್ಲಿ ನೋಡ್ರಿ ಯಾರೋ ಒಬ್ರು ಅಧ್ಯಕ್ಷರು ಕೂತಿದ್ದಾರೆ ಅನ್ಸುತ್ತೆ ನನಗೆ. ಇವತ್ತು ಅಧ್ಯಕ್ಷರು ಬರಬೇಕಾಗಿತ್ತು, ಅವ್ರ ಮಗುಗೆ ಹುಷಾರಿಲ್ಲ ಅಂತೇಳಿ ನನಗೆ ಪಾಪ ಇದು ಮಾಡಿದ್ರು. ನಾನು ನೋಡ್ತೀನಿ ಸರ್, ಮಧ್ಯದಲ್ಲಾದ್ರೂ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಅವರ ಗೈರು ಆಚರಣೆಯಲ್ಲಿ ಉಪಾಧ್ಯಕ್ಷರ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂತಹ ಉಪಾಧ್ಯಕ್ಷರಾದಂತಹ ಶ್ರೀಯುತ ಶ್ರೀನಾಥ್ ಎಸ್ ಸರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಕೂಡ ಇಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಜೊತೆಗೆ ನಮಗೆ ಅಂದ್ರೆ ನಾವು ಕೂಡ ಈ ಬಂಡವಾಳ ಗ್ರಾಮಕ್ಕೆ ಸೇರಿದವರು. ಈ ನಮ್ಮ ಶಾಲೆಯಲ್ಲಿ ಏನಾದರೂ ಆದ್ರೆ ನಾವು ಹೋಗುವಂತ ನಮ್ಮ ಸದಸ್ಯರಾದಂತ ಲೋಕೇಶ್ ಸರ್ ಅವರ ಹತ್ರಕ್ಕೆ ಇನ್ನೂ ಒಬ್ರು ಇದ್ದಾರೆ, ನೋಡಿದ್ರಿ, ಅವರು ಕೂಡ ನಾವು ಕರ್ತೀವಿ. ಅವ್ರ ಹತ್ರ ಹೋಗಿ ನಾವು ನಮ್ಮ ಕುಂದುಕೊರತೆ ಹೇಳ್ತೀನಿ, ಅವರು ಕೂಡ ಇಲ್ಲಿದ್ದಾರೆ.
ಇವರು ನಾನು ಈಗ ಈ ಮಾಡೆಲ್ ಯೂತ್ ಸಭಾವನ್ನ ಉದ್ಘಾಟನೆಯನ್ನ ಮಾಡೋದಕ್ಕೆ ಜೊತೆಗೆ ಇವತ್ತಿನ ವಿಶೇಷ ನಾನು ಈಗಾಗಲೇ ಹೇಳಿದ್ದೆ, ಇವತ್ತು ಬಹಳ ವಿಶೇಷವಾದ ದಿನ, ನಮ್ಮ ಸಂವಿಧಾನದ ದಿನ. ಮೊಟ್ಟ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಬ್ಬರು ಇವರು ಚಂದಕ್ವಾಡಿಯ ಪಂಚಾಯತಿಗೆ ಸೇರಿದಂತ ಅಲ್ಲಿಯ ಒಬ್ಬರು ಸದಸ್ಯರು, ಇವರು ಶ್ರೀಮತಿ ಅನುಷಾ ಕೆ ಅಂತ, ಅವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಇವರುಗಳನ್ನ ಜ್ಯೋತಿಯನ್ನ ಬೆಳಗಿಸಿ ಮಾಲಾರ್ಪಣೆಯನ್ನ ಮಾಡಿ ಆ ನಂತರ ನಮ್ಮ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ದಯಮಾಡಿ ಜ್ಯೋತಿಯನ್ನು ಬೆಳಗಲಿ. ಕಾರ್ಯಕ್ರಮದ ಸಾಂಪ್ರದಾಯಿಕದಂತೆ ಸ್ವಾಗತ ಭಾಷಣವನ್ನ ನಾನು ನೀಡ್ತಾ ಇದ್ದೇನೆ. ಈ ದಿನದ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಜ್ಯೋತಿಗೌಡನಪುರದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀನಾಥ್ ಸರ್ ಅವರು, ಇವರು ನಮ್ಮ ಪಕ್ಕದವರೇ, ನಲ್ಲೂರು ಗ್ರಾಮದವರು. ಇವರು ಈ ಒಂದು ಪ್ರಸ್ತುತ ಸೆಷನ್ನಲ್ಲಿ ನಲ್ಲೂರಿನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಜೊತೆಯಲ್ಲಿಯೇ ನಮ್ಮ ಜ್ಯೋತಿಗೌಡನಪುರದ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕಾರ್ಯಕ್ರಮವನ್ನ ಹಾಗೂ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನಡೆಸ್ತಾ ಬರ್ತಿರುವಂತಹ ಒಬ್ಬ ವ್ಯಕ್ತಿ. ಅವರನ್ನ ನಾನು ಫೋನ್ನಲ್ಲೇ ಸಂಪರ್ಕಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಬಹಳ ಖುಷಿಯಿಂದ ಖಂಡಿತ ಬರ್ತೀನಿ ಸರ್ ಅಂತ ಹೇಳಿ ಇವತ್ತು ನಮ್ಮ ಈ ಒಂದು ನವೋದಯ ಮಂಡ್ರಬಾಳು ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಸಮಸ್ತ ಜವಾಹರ್ PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಮಂಡ್ರಬಾಳು ಪರಿವಾರದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ನಮ್ಮ ಶಾಲೆಯೂ ಸೇರಿದಂತೆ ನಮ್ಮ ಮಂಡ್ರಬಾಳಿನ ಸದಸ್ಯರು, ಆ ಬ್ಲಾಕ್ನ ಸದಸ್ಯರು ಶ್ರೀಯುತ ಲೋಕೇಶ್ ಸರ್ ಅವರು ಈ ದಿನದ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರನ್ನ ನಾನು ಯಾವಾಗ ಬೆಳಿಗ್ಗೆ ಅಧ್ಯಕ್ಷರು ಬರಲ್ಲ ಅಂತ ಹೇಳಿದಾಗ ನಾನು ತಕ್ಷಣ ಕರೆದೆ, ಬಹಳ ಖುಷಿಯಿಂದ ಇಲ್ಲ ಸರ್ ಬರ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿ ಬಂದಿದ್ದಾರೆ. ಅವರಿಗೆ ನಮ್ಮ ಸಮಸ್ತ ಮಂಡ್ರಬಾಳು ನವೋದಯ ವಿದ್ಯಾಲಯ ಪರಿವಾರದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಈಗ ಅವರು ಕೂಡ ಈ ರೀತಿ ಗ್ರಾಮ ಸಭೆಗಳನ್ನ ನಡೆಸ್ತಾ ಇರ್ತಾರೆ. ಈಗ ನಮ್ಮ ಜ್ಯೋತಿಗೌಡನಪುರದ ಗ್ರಾಮ ಸಭೆ ಒಂದು ರೀತಿ ಇರುತ್ತೆ, ಆದ್ರೆ ಅಲ್ಲಿಯ ಒಂದು ಹಳ್ಳಿಗಳ ಸಮೂಹ ಏನಿದೆ ಕೆಲವೊಂದು ವಿಭಿನ್ನವಾಗಿದೆ. ಅದರಲ್ಲೂ ಕೂಡ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪಕ್ಕದ ಒಂದು ಪಂಚಾಯಿತಿ ಆದಂತ
ಪಂಚಾಯಿತಿಯ ಒಬ್ಬರು ಸದಸ್ಯರನ್ನ ಶ್ರೀಮತಿ ದೊಡ್ಡಮನಿ ಅವರನ್ನ ನಾವು ಕೇಳ್ಕೊಂಡಾಗ ಅವ್ರದ್ದು ಕೂಡ ಕೆಲಸಗಳಿತ್ತು. ಈ ಕಾರ್ಯಕ್ರಮದಲ್ಲಿ ಇವತ್ತು ಅವರು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಮಸ್ತ ಬಂಡರಬಾಳು ಜವಾಹರ್ ನವೋದಯ ವಿದ್ಯಾಲಯದ ಪರಿವಾರದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಒಬ್ಬರನ್ನ ಅದು ಪ್ರಾಂಶುಪಾಲರ ಅನಿಸಿಕೆ ಇತ್ತು. ಈ ಒಂದು ಸಭೆ ಏನಿದೆ ನಾವು ಯಾವ್ದಾದ್ರು ಪಂಚಾಯತಿಯಲ್ಲಿ ಮಾಡೋಣ ಅಂದ್ರೆ ನಾನು ಚಂದ್ರಕೋಡೆಯನ್ನು ಆಯ್ಕೆ ಮಾಡಿದ್ದೆ ಅಲ್ಲೇ ಮಾಡುವ ಅಂತೇಳಿ. ಆದ್ರೆ ಇಲ್ಲ, ಅವ್ರನ್ನೇ ಇಲ್ಲಿ ಕರೆಸಿದಾಗ ಇಲ್ಲೇ ಮಾಡಿದಾಗ ನಮ್ಮ ಮಕ್ಕಳಿಗೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಇವತ್ತು ಈ ಒಂದು ನಮ್ಮ ಒಂದು ಅಣಕು ಅಥವಾ ಮಾಡೆಲ್ ಯೂತ್ ಸಭೆ ಏನಿದೆ ಈ ಒಂದು ಕಲಾನಂದನ ಭವನದಲ್ಲಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆ ಒಂದು ಪಂಚಾಯತಿ ವತಿಯಿಂದ ನಾನು ಮತ್ತೊಮ್ಮೆ ಒಬ್ಬರು ಸದಸ್ಯರನ್ನ ಕೇಳ್ಕೊಂಡೆ, ಶ್ರೀಮತಿ ಅನುಷಾ ಕೆ. ಅವರು ಆಕ್ಚುಲಿ ಇವತ್ತು ನಿಮ್ಗೆ ಇಲ್ಲೆಲ್ಲ ಸೃಷ್ಟಿ ಹಬ್ಬ ಬಹಳ ದೊಡ್ಡದು, ಮತ್ತೆ ಬೇರೆ ಒಂದು ಕಾರ್ಯಕ್ರಮ ಇವತ್ತು ಅವರ ಪಂಚಾಯಿತಿಗಳಲ್ಲೂ ಕೂಡ ಈ ಒಂದು ಪ್ರಿಯಾಂಬಲನ್ನ ಓದೋ ಕಾರ್ಯಕ್ರಮಗಳಿತ್ತು. ನಾನು ಅವೆಲ್ಲವನ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಹೇಗಾದ್ರೂ ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ಅವರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ PM ಶ್ರೀ ಸ್ಕೂಲ್ ನವೋದಯ ವಿದ್ಯಾಲಯ ಪರಿವಾರದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹೇಳಿ ಯೋಜನೆಯನ್ನು ಹಾಕೊಂಡು ಅವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆದು ನಮಗೆ ಸದಾ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ನಮಗೆ ಯಾವ ರೀತಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ತಿಳುವಳಿಕೆಯನ್ನು ನೀಡುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದಂಥ ವಿ ಪ್ರಸಾದ್ ಸರ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ. I would welcome to all our London friends and other top members and all the children. Now we have to begin our program, that race program at this model youth summer. Please, sir. At the outset, I extend my thanks to the grassroots public representatives who have taken their time to be with us and witness this model youth Gram Sabha. This is a Government of India initiative where Ministry of Education, Ministry of Tribal Welfare and National Institute of Rural Development and Panchayati Raj, all three have come together to bring this innovative concept. And to the children, if you look at your right, you have 4 members, 2 are women, 2 are men, and this is exactly what the government and the society wants. Where issues which are there at the grassroots should be solved with the unanimous consent of both the men and the women population. We have already done youth parliament. If
If you remember, our late Honorable MP was there as our chief guest. Now what the society needs is, we go down, still down, to the unit level. The reason is very simple. If the grassroots level issues are addressed, invariably, the national level issues, the national level policies, the national level agendas, they all get addressed on their own. The primary objective to have NBS as a model institution conducting this model youth Gram Sabha is the ideation. Government of India wants new ideas. And the marks which will be given to you at the national level will not be on ideas which everyone talks about. We want ideas which are out of the box. We want ideas which are creative. We want ideas where there is a beautiful mix of the finance as well as the initiative. And the Panchayati Raj firmly believes that if democracy has to survive in this country, the issues which are there at the ground level needs to be solved. And if this is done, the concept of Viksit Bharat, Atmanirbhar Bharat, they would be automatically addressed. So to all the Panchayat members who are sitting here, we will be more than happy to see you not only perform, but to bring some new ideas which can be used as a solution for the typical problems which exist in and around our villages. Concluding, I say that we have this beautiful concept of Jai Jawan, Jai Kisan, Jai Vigyan. Now the focus is how we are going to combine all these three. Which will be taken up in the ministry, and if you succeed today, please 300 to 400 MPs in the Parliament Hall. That is the aim and the objective of conducting this model youth Gram Sabha. And the last point is why youth. I need not talk to you on that. You have to see you sitting that side. And we will invite you here as the public representative. Already from Navodaya, I don't know whether you know or not. As per the latest statistics from Navodaya, and we will be more than happy to see one of you reach that position where you connect with the grassroots and try to bring a significant difference in the lives of so many people who definitely need our unstinted support, our unstinted advice, our unstinted suggestions, and most importantly, a kind of a concrete solution. So once again, I wish all of you all the best for this model youth Gram Sabha. Jai Hind, Jai Karnataka. Thank you for your valuable words, sir.
ಮಕ್ಕಳೇ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ. ಇದರ ಉದ್ದೇಶ ಇಷ್ಟು ಸರ್ಕಾರ ಮಾಡ್ತಾ ಇರೋದು ಅಂದರೆ ಯು ಆರ್ ನಾಟ್ ಟು ವಿ ಆರ್ ಇನ್ ದ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ಬಾಡಿ ಆ್ಯಂಡ್ ಜುಡಿಷರಿ, ಯು ಆರ್ ನೀಡೆಡ್ ಫಾರ್ ದ ಪಾರ್ಟ್ ಆಫ್ ಲೆಜಿಸ್ಲೇಟಿವ್ ಬಾಡಿ ಆಲ್ಸೋ. ಅರ್ಥ ಆಯ್ತಾ ಇದೆಯಾ? ಸಾರ್ ಹೇಳ್ದಂಗೆ ನಾವು ಬರೀ ಟೀಚರು ಲಾಯರ್ ಆಗೋದಿಲ್ಲ, ಅಲ್ಲೂ ನಾವು ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, MLA, MP, ನಮ್ಮ ನವೋದಯರು ಇದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದಾಗ ಈ ರೀತಿ ನೀವು ದೇಶ ಸೇವೆಯನ್ನು ಮಾಡ್ಬೋದು. ನಾವು ಐ ಟೇಕ್ ಟು ದ ಪರ್ಮಿಷನ್ ವಿತ್ ಎಲಿಜಬೆತ್ ಮೇಡಮ್. ಸೊ ಯು ಕ್ಯಾನ್ ಸ್ಟಾರ್ಟ್ ದ ಪ್ರೋಗ್ರಾಮ್. ಸರ್ ತಮ್ಮ ಅನುಮತಿಯೊಂದಿಗೆ ಈಗ ಇದು ನೀವು ನಿಜವಾಗಿ ನೋಡಿರ್ತೀರಿ, ಭಾಗವಹಿಸಿದರೆ ಇವತ್ತು ಮಕ್ಕಳು ಅವರು ಯಾವ ರೀತಿ ಇರುತ್ತೆ ಅಂತ, ಆಮೇಲೆ ಏನಾದರೂ ಕೆಲವೊಂದು ಪರದೆಗಳನ್ನ ಒಂದೆರಡು ಹೇಳಿ ಅವ್ರ ಮುಂದೆ ಕಲ್ತ್ಕೊಳ್ತಾರೆ ಅಂತ ಹೇಳ್ತಾ, ಅತಿಥಿಗಳ ಅನುಮತಿಯೊಂದಿಗೆ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು. ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. Produce favorable and positive outcomes for all. And now I request Sarpanchi to address the gathering. नमस्कार सभी ग्रामवासियों, आज हम इस ग्राम सभा में इसीलिए एकत्रित हुए कि अपने पंचायत में होने वाले कार्य और हम ग्रामवासियों को मिलने वाली सुविधाओं की जानकारी देंगे। आदरणीय सरपंच जी और सभी ग्रामवासी, नमस्कार। As the secretary, I hold full responsibility for accurate reporting, transparency, and proper documentation of today's proceedings. ಕೇರಪ್ಪ ನಾವು ಸುಮಾರು ದಿನದಿಂದ ಸ್ವಲ್ಪ ಶಾಂತವಾಗಿರಿ. ಈ ಪಂಚಾಯತಿಗೆ ಹೊಸಬ್ರು. बुआ जी माफ कीजिए, आपकी जो भी शिकायतें होगी उसे जल्द से जल्द निपटाने की कोशिश करें। सचिव अपना शांत रहिए, हम इधर आए हैं क्योंकि सबका समस्या का चर्चा करें और उसका समाधान दें। पहले सहायक सचिव जी को रिपोर्ट बताने दीजिए। सहायक सचिव जी, आप सबका सविस्तर रिपोर्ट बताइए। Respected Sarpanch and all the dignitaries who are present over here, I would like to present the report of the previous week. Actions on these workshops, limiting opening and closing times, public sanitization goskara as public toilet and considerable. Initiatives have been taken for better education. Block ಆಗಿರುವ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಿಸಿದ್ದೇವೆ. Steps have been taken as per the request of Mr. Owner. ಬಜೆಟ್ ಬಗ್ಗೆ ಮಾತನಾಡಿದ್ರೆ ಹಿಂದಿನ ವರ್ಷ 17 ಲಕ್ಷ ಇತ್ತು, ಅದರಲ್ಲಿ 12 ಲಕ್ಷ ಖರ್ಚಾಗಿ 5 ಲಕ್ಷ ಉಳಿದಿತ್ತು. ಈ ವರ್ಷದ 20 ಲಕ್ಷ ಸೇರಿಸಿ ಟೋಟಲ್ 25 ಲಕ್ಷ ಇದೆ. The further demands of this meeting will be taken into consideration. ಮತ್ತೆ ಅದರ ಪ್ರಕಾರ ಆಕ್ಷನ್ ತಗೊಳ್ಬೇಕು. You can proceed the meeting. ಏನು ಸಮಾಧಾನ ನಾವು ಮಾಡಬೇಕೋಸ್ಕರ ನಾವು ಮೀಟಿಂಗ್ ಕರೆದಿದ್ದೀವಿ. ಸಮಾಧಾನವಾಗಿ ನಾವು ಮಾಡೋಣ. ಸಮಾಧಾನವಾಗಿ ಶಾಂತವಾಗಿ ನಾವು ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಕ್ಷಮಿಸಬೇಕು, ಕೆಲವು ಕಾರಣಗಳಿಂದ ಯಾವ ಅಜೆಂಡಾಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಕ್ಷಮೆ ಕೇಳ್ತೀನಿ ನಿಮ್ಮಲ್ಲಿ. ಸಮಾಧಾನವಾಗಿ ಇಲ್ಲಿ ಆ 5 ಅಜೆಂಡಾಗಳನ್ನ ಪುನಃ ಡಿಸ್ಕಸ್ ಮಾಡಿ ಎಲ್ರಿಗೂ ಚೆನ್ನಾಗಿರೋಂತಹ
ಏನ್ ಸರ್ 6 ತಿಂಗಳಿಂದ ಬಂತು ಇನ್ನೂ ಸಂಬಳನೇ ಕೊಟ್ಟಿಲ್ವಲ್ಲ रोजगार सहायक जी आप इससे क्या बोलते हो सुनिए, मैं आपसे वादा कर सकता हूँ कि हम सरकार के कोऑर्डिनेशन से अगले महीने तक अनपेड सैलरीज को क्लियर करवा देंगे। और मैं आपको एक ही दिला सकता हूँ कि हमने सारे स्टेप्स ले लिया है और हम हर एक केस को प्रायोरिटाइज किया जाता है। ಇವಾಗ ಇಂಡಿಯನ್ ಸ್ಕೀಮ್ ನಾವು ಜಾರಿ ಗೊಳಿಸೋಣ ಹೈಯರ್ ಅಥಾರಿಟಿಯಿಂದ ಮಾತಾಡಿ ಮತ್ತೆ ಆಶಾ ವರ್ಕರ್ ನಿಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಸ್ಯಾಲರಿನ ಸರಿಯಾಗಿ ನಾವು ಕೊಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಆದಷ್ಟು ಬಹಳ ಜಾಸ್ತಿನೇ ನಾವು ಪ್ರಯತ್ನ ಪಡ್ತೀವಿ ರೋಜ್ಗಾರ್ ಸಹಾಯಕ್ ಜಿ ನಾಳೆನೇ ಬಂದು ರಿಪೋರ್ಟ್ನ ಕೊಡಬೇಕಾಗುತ್ತೆ ಯಾರಾದ್ರೂ ನೀವು ಇನ್ನೂ ಸಂಬಳ ಕೊಟ್ಟಿಲ್ಲ ಅಂತ ನೀವು ಸಹಾಯಕ ಸಚಿವ ಜಿ ಬರ್ಕೊಳ್ಳಿ ಅವ್ರು ನಾಳೆ ಬಂದು ರಿಪೋರ್ಟ್ ಕೊಡ್ತೀವಿ ಮತ್ತೆ ಇನ್ನೂ ಯಾರಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ ಸೊ ದಟ್ ನಾವು ಅದನ್ನು ಡಿಸ್ಕಸ್ ಮಾಡಿ ನಿಮಗೆ ಉಪಯೋಗವಾಗುವಂತಹ ಸೊಲ್ಯೂಷನ್ಸ್ನ ಹುಡುಕೋಣ लड़के ही नहीं कई सारी लड़कियों को भी स्पोर्ट्स में आगे बढ़ने की आसक्ति है। वो पड़ोसी गांव में एक दोस्त होती है, वो एक वॉलीबॉल प्लेयर है। अपने गांव को उसने स्टेट लेवल पर किया क्योंकि गांव में फैसिलिटीज की प्रॉपर कोच था, प्रॉपर इक्विपमेंट्स थी, पर हमारे गांव की लड़कियों को शायद वो नसीब नहीं हुई। ये इसीलिए talent and potential is being wasted. So now I request ಸ್ಪೋರ್ಟ್ಸ್ ನಲ್ಲಿ ಗೇಮ್ಸ್ ಇಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಯಾರಾದ್ರೂ ಗೊತ್ತಿಲ್ಲ ಸ್ಪೋರ್ಟ್ಸ್ ನಲ್ಲಿ ನೀವೆಲ್ಲ ಏನು ಇಟ್ಕೊಂಡಿದ್ದೀರಾ ನಾನೊಬ್ಳು ಹ್ಯಾಂಡ್ಬಾಲ್ ಪ್ಲೇಯರ್ ಆದರೆ ನಮ್ಮೂರಲ್ಲಿ ಒಳ್ಳೆ ಗ್ರೌಂಡ್ ಆಗಿ ಅಥವಾ ನೆಟ್ಟಿರೋ ಸೌಲಭ್ಯಗಳು ಇದ್ದಿದ್ರೆ ನಾನು ಇವಾಗ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ಬೋದಾಗಿತ್ತು ಆದರೆ ನನ್ನದು ಆಪರ್ಚುನಿಟಿ ಸಿಕ್ಕಿಲ್ಲ ನನ್ನ ಒಬ್ಬಳಿಗೆ ಇಲ್ಲ ನಮ್ಮೂರಲ್ಲಿ ನನ್ನ 3 ಜನ ಹೆಣ್ಮಕ್ಳಿದ್ದಾರೆ ಒಬ್ಬಳ ಹೆಸರು ಶ್ರೇಯಾ ಅಂತ ಅವಳು ಖೋ ಪ್ಲೇಯರ್ ಆಗಿತ್ತು ಮತ್ತೆ ರಿಯಾನ್ವಿತಾ ರಕ್ಷಾ ಅಂತ ಅವರು ಅಥ್ಲೆಟಿಕ್ಸ್ ಆಗಿತ್ತು ಅವ್ರಿಗೂ ಕೂಡ ಆಪರ್ಚುನಿಟಿ ಸಿಕ್ಕಿಲ್ಲ ಈ ಥರ ಹೆಣ್ಮಕ್ಳು ನಮ್ಮ ಟ್ಯಾಲೆಂಟ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕ ಮನೆ ಕೂತಿದ್ದಾರೆ ಹಾಗೆ ನಾನು ಅಧ್ಯಕ್ಷ ಮತ್ತೆ ಸದಸ್ಯರು ಏನು ಹೇಳೋದಂದ್ರೆ ಈಗಾಗಲೇ ಸ್ವಲ್ಪ ಸ್ಪೋರ್ಟ್ಸ್ ಮತ್ತೆ ಗೇಮ್ಸ್ ಮೇಲೆ ಗಮನ ಕೊಡು ಇಂದ ನೋಡಿದ್ದಾರೆ ಅವಳು ಸೆಲೆಕ್ಟ್ ಆಗಬೇಕು ಅಂತ ಎಷ್ಟು ಕಷ್ಟಪಟ್ಟು ಸೆಲೆಕ್ಟ್ ಆಗಿಲ್ಲ ಅಂತ ಅಷ್ಟೇ ಅಲ್ಲ ಅವಳು ಸೆಲೆಕ್ಟ್ ಆಗಿಲ್ಲ ಕಾರಣನೇ ಇಷ್ಟು ನಮ್ಮೂರಲ್ಲಿ ಒಳ್ಳೆ ಗ್ರೌಂಡ್ ಇಲ್ಲ ಹೇಳ್ಕೊಡೋಕ್ಕೆ ಒಳ್ಳೆ ಟೀಚಿಂಗ್ ಫ್ಯಾಕಲ್ಟಿ ಇಲ್ಲ ಇವೆಲ್ಲ ಆದ್ಮೇಲೂ ಇನ್ನೂ ನೀವು ಅದ್ರ ಬಗ್ಗೆ ಗಮನ ಕೊಡ್ತಾರೆ ಹಿಂದೆ ಬರೋ ಹೆಣ್ಮಕ್ಳು ಏನೂ ಅಚೀವ್ ಮಾಡೋಕ್ಕಾಗಲ್ಲ ನಮ್ಮೂರನ್ನ ರೆಪ್ರೆಸೆಂಟ್ ಮಾಡೋಕ್ಕಂತೂ ಆಗದೇ ಇಲ್ಲ ಯಾಕೆಂದ್ರೆ ಒಂದು ದಿವಸ ನಾನು ಈ ಮಕ್ಕಳ ಪಕ್ಕದಲ್ಲಿರೋ ಸರ್ ಅಂದರೆ ಯಾವುದೇ ಶಾಲೆಗೆ ಹೋಗ್ತೀನಿ ಅಲ್ಲಿ ಟೀಚರ್ಸ್ ಮತ್ತು ಪಿ ಟಿ ಸಾಕರೆಲ್ಲ ಹೇಳೋದು ಇದೆಲ್ಲ ತುಂಬ ಪೊಟೆನ್ಷಿಯಲ್ ಇದೆ ಇದು ತುಂಬ ಇರ್ತಾರೆ ಅಂತ ಆದರೆ ಈ ಮಕ್ಕಳ ಪೊಟೆನ್ಷಿಯಲ್ ಇರೋದಂತೂ ಇಲ್ಲ ಆದರೆ ಇವರಿಗೆ ಒಂದು ಸರಿಯಾದ ದಾರಿ ಕೊಡೋಕ್ಕೋಸ್ಕರ ಏನಿಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಏನು ಕೇಳ್ಕೊತೀನಿ ಅಂತ ಅಂದರೆ ಈ ಮಕ್ಕಳಿಗೆ ಒಂದು ಸರಿಯಾದ ದಾರಿ ಕೊಡ್ತೀನಿ ಮತ್ತು ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡಬೇಕು ಅಂತ ನಾನು ಇವೆಲ್ಲ ಕೇಳ್ಕೊಳ್ತೀನಿ ಇವ್ರ ಹತ್ರ ತುಂಬಾ ಪೊಟೆನ್ಷಿಯಲ್ ಮತ್ತೆ ಸ್ಕಿಲ್ಸ್ ಇದಾವೆ ಆದ್ರೆ ಅವರಿಗೆ ಆಪರ್ಚುನಿಟೀಸೇ ಇಲ್ಲ ಇವ್ರಿಗೆ ಕೋಚಿಂಗ್ ಪ್ರಾಬ್ಲಮ್ ಅಲ್ವಾ ನವೋದಯದಲ್ಲಿ ಹೇಗಿದ್ರು ನಮ್ಮ ಪಿ ಟಿ ಸರಿ ಮಾಡ್ತಾ ಇದ್ರು ಅವ್ರಿಗೆ ನಮಗೆ ಹತ್ತಿರವಾದವರು ಅವ್ರಿಗೆ ಬೇಕಾದ್ರೆ ವಾರಕ್ಕೆ 2 ಸಲ ಕೋರ್ಸ್ ಕಳಿಸ್ಬಿಟ್ಟು ಇವ್ರಿಗೆ ಕೋಚಿಂಗ್ ಕೊಡ್ಸೋಣ ಇವ್ರದ್ದು ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಮತ್ತೆ ಇವ್ರಿಗೆ ಆಪರ್ಚುನಿಟಿ ಸಿಗುತ್ತೆ ಇನ್ನೂ ಬೇಕಾದ್ರೆ ಪಕ್ಕದಲ್ಲೇ 3 ಜನ ಅಥ್ಲೆಟ್ಸ್ ಇದ್ದಾರೆ ಅವ್ರು ನಮ್ಗೆ ಗೊತ್ತಿರೋರೆ ಅವರು ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲಲ್ಲಿ ಆಡಿದ್ದಾರೆ ಅವ್ರು ಕರೆಸಿ ಇವ್ರಿಗೆ ಕೋಚಿಂಗ್ ಕೊಡಿಸಿದ್ರೆ ಇವ್ರದ್ದು ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಮತ್ತೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ಗೆ ಇವರು ಹೋಗ್ಬೋದು ಹಾಗೆ ಇವ್ರಿಗೆ ಆಪರ್ಚುನಿಟಿ ಸಿಗುತ್ತೆ ಹಾಗೆ ಇವೆಲ್ಲ ಪ್ರಾಬ್ಲಮ್ ಇವ್ರಿಗೆ ಬಗೆಹರುತ್ತೆ ಇವ್ರಿಗೆ ಬೇಕಾದ್ರೆ ಕೋರ್ಸು ನೆಟ್ ಬೇಕಾದ್ರೆ ಇಲ್ಲ ಕೋರ್ಸ್ಗಳು ಇದಾವಲ್ಲ ನಮ್ಮ ಚಿನ್ನಪ್ಪನಿಗೆ ಹೇಳಿದ್ರೆ ಸಾಕು ಅವರೇ ನೆಟ್ ಕೊಡ್ತಾರೆ ನೆಟ್ ಬೇಕಾದ್ರೆ ನಾನೇ ತಂದು ಕೊಡ್ತೀನಿ ಇವ್ರಿಗೋಸ್ಕರ ತಾನೇ ಮಾಡ್ಕೊಡೋದ ಮತ್ತೆ ಇವರು ಸ್ಪೋರ್ಟ್ಸ್ ಅಲ್ಲಿ ಬೆಳಿಬೋದಲ್ಲ ಇದು ನನ್ನ ಅಭಿಪ್ರಾಯ ಮತ್ತೆ ನಮ್ಮ ಸ್ಕೂಲಿಗೆ ನಾನು ಅಟೆಂಡೆನ್ಸ್ ಅಂತ ಹೇಳ್ತೀನಿ ಇದರಿಂದ ಮಕ್ಕಳಿಗೆ ಏನಂತ ಅಂದರೆ ಓದೋದಕ್ಕಿಂತ ಜಾಸ್ತಿ ಸ್ಪೋರ್ಟ್ಸಲ್ಲೇ ತುಂಬ ಆಸಕ್ತಿ ಇದೆ ಅದರಿಂದ ಅವರು ಸ್ಪೋರ್ಟ್ಸಲ್ಲಿ ತುಂಬ ಟ್ಯಾಲೆಂಟ್ ಎದುರಿಗೆ ಬೆಳೆಸ್ಬೋದು ಮತ್ತು ನಮ್ಮ ಮೂಲೆ ತುಂಬ ಎದುರ್ಕೋಬೋದು ಮತ್ತು ಅವರು ನಮ್ಮ ಸ್ಕೂಲ್ಗೂ ಬಂದು ಜಾಯ್ನ್ ಆಗ್ತಾರೆ ಅದರಿಂದ ಅಟೆಂಡೆನ್ಸ್ ಬರುತ್ತೆ ಹಾಗೆ ಅವ್ರು ಓದೋದು ಆಗುತ್ತೆ ಮತ್ತು ಓವರ್ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ವಿಷಯದ ಬಗ್ಗೆ ತುಂಬ ಗಮನ ಇಟ್ಟು ವಿಚಾರಿಸಬೇಕು ಅಂತ ನಾನು ನಿಮಗೆ ವಿನಂತಿಸ್ತೀನಿ ಇದಕ್ಕೆ ನಿಮ್ಮಲ್ಲೇ ನಾವು ಸಜೆಷನ್ಸ್ ಇದ್ರೆ ಕೊಡಿ ನಾವು ಅದನ್ನ ಡಿಸ್ಕಸ್ ಮಾಡಿ ಇಂಪ್ಲಿಮೆಂಟ್ ಮಾಡೋಣ ಮಾನ್ಯ ಅಧ್ಯಕ್ಷರೇ ಹಾಗೂ ಇಲ್ಲಿ ಹಾಜರಾಗಿರುವ ಗ್ರಾಮದ ಜನರೇ ನನ್ನ ಅನಿಸಿಕೆ ಏನೆಂದರೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಹಾಗೂ ಕಲ್ಚರಲ್ ಆಕ್ಟಿವಿಟಿ ಫೆಸಿಲಿಟಿಗಳು ದೊರಕೋದ್ರಿಂದ ಅವರ ಅಭಿವೃದ್ಧಿಗೆ ಕಾರಣವಾಗುತ್ತೆ Perhaps we can coordinate with our committee to use open space by making them playground. कहने का मतलब है क्या कि हम सब कल से केली जोड़ के बैटर बॉल पकड़ कर खेत में जाके खेले क्या और भाई बहनों को भी बोल दे कि तुम्हारा आज से कोई काम नहीं है
ಅನಿಮಿಷ ಆ ಥರ ಎಲ್ಲ ಹೇಳ್ತಾರೆ. ಈಗ ಖಾಲಿ ಇರೋ ಜಮೀನುಗಳಲ್ಲಿ ಈಗ ಏನೋ ಯಾರು ಏನು ಮಾಡ್ತಾ ಇರೋಲ್ಲ. ಈಗ ಅದನ್ನು ಖಾಲಿ ಬಿಡೋ ಬದಲು ಮಕ್ಕಳಿಗೆ ಸ್ಪೋರ್ಟ್ಸು ಆ ಥರ ನಾವು ವ್ಯವಸ್ಥೆ ಮಾಡಿಕೊಟ್ರೆ ಅವ್ರು ಆಟಾಡ್ಕೋಬೋದಲ್ಲ. ಅವ್ರಿಗೆ ಸ್ಪೋರ್ಟ್ಸ್ ಗಿಟ್ಸ್ ಅಂದ್ರೆ ನನಗೆ ಕೊಡಿ ಏನಕ್ಕೆ ಬೇಕು ಆ ಹೆಣ್ಮಕ್ಳು ಈ ಮಾತ್ರ ಆಡುತ್ತೆ ಮದುವೆ ಅಂದ್ರೆ ಏನು ಮಾಡುತ್ತೆ ನಾಳೆ ಬಿಗಿಟ್ ಮಾತಾಡಿ ಹುಡುಗಿನ ಬಗ್ಗೆ ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ. ನಾಳೆ ಮಾತಾಡೋಕೆ ಹೋಗ್ಬೇಡಿ. ಈಗ Sarpanch, our village covers total 900 acres. Out of 900 acres, 105 acres are used for people living, and 500 acres are used for farming. Remaining acres are not used for farming, and 500 acres land is already used for farming. So new approvals are very limited. That may not be able due to land constraints. यहाँ तक ये डाटा कहता है जो लैंड फार्मर्स का फसल उन्हें पिछले महीनों से बुआई ज़्यादा नहीं हो पा रहा और लैंड का यूज भी प्रॉपर्ली यूज नहीं हो रहा। सरपंच क्या मामले का अपना सुझाव रखना चाहूँगा। हमारे यहाँ जब रबी क्रॉप उगाया जाता है उसके बाद अगले खरीफ सीजन तक ग्राउंड को खाली छोड़ दिया जाता है। ग्राउंड को खाली छोड़ने की वजह से अगर स्पोर्ट्स ग्राउंड की तरह इस्तेमाल करें तो स्पोर्ट्स के लिए भी यूज कर सकते हैं। हमारे यहाँ होने वाले में रागी बोया जाता है। रागी बोने के बाद जब खाली छोड़ते हैं तब तो उसको हम स्पोर्ट्स ग्राउंड के लिए इस्तेमाल कर सकते हैं ना। हाँ, ये शायद सबसे अच्छा उपाय है। आज के बाद यही करेंगे हम। रबी सीजन में हम खाली होने में स्पोर्ट्स ग्राउंड में कन्वर्ट कर देंगे। आप सब क्या बोलते हो इससे? बारे में बोल रहे थे उसके बारे में मेरा ये कहना है कि अगर इसमें वो लोगों को 60% जगह मिल जाएगा तो वो भी रोजगार बन जाएंगे, तो उनका बच्चों को वो शिक्षा दिलाने में वो भी समझदार हो जाएंगे। ಹೌದು. ಮತ್ತೆ NGOಸ್ಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ, ನೀವು ಫಂಡ್ ಕೊಡಕ್ಕೆ ಒಪ್ಪಿಕೊಂಡಿದ್ದೀರಾ ಅಂತ. ಮತ್ತೆ ಬುವಾಜಿ, ನಿಮ್ಮ ಲಿಕ್ಕರ್ ಶಾಪ್ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸ್ತೀವಿ ಅಂತ ನಾವು ಭರವಸೆನ ಕೊಡ್ತಾ ಇದ್ದೀವಿ. ಮತ್ತೆ ಇನ್ನೂ ಯಾರೆಲ್ಲಾದ್ರೂ ತೊಂದರೆಗಳಿದ್ರೆ ಅದನ್ನ ನೀವು ದಯವಿಟ್ಟು ಇಲ್ಲಿ ಚರ್ಚೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. इस बार ये क्यों पीछे से आए थे? मैं मानता हूँ पिछले साल के मुकाबले इस साल की थोड़ी कम हुई। इस साल बरसात भी ठीक से नहीं हो रहा और कुछ खेतों में सही समय पर खाद और दवाइयाँ भी नहीं होती। फसलों में कीड़े लग जाने से फसलें खराब हैं। हमने हायर डिपार्टमेंट में सूचना पहुँचाई है और हम किसानों को गाइड भी कर रहे हैं। मैं आप सभी को विश्वास दिलाना चाहता हूँ कि अगले सीजन में बेहतर होगा। जी, ये आप क्या बोल रहे हो? क्यों नहीं हुआ ये सब? ये आपकी जिम्मेदारी है। बस पहले किसानों के लिए कुछ जरूरी चीजें पूर्ति करना क्या आपका काम है ना? कई सारे स्कीम अभी बजट में आए जैसे किसान क्रेडिट कार्ड, सॉइल हेल्थ कार्ड, PMKSY, लोन फॉर सीड, फर्टिलाइजर, मशीन आदि। और इसके बारे में हमने पिछले मीटिंग में भी डिस्कस किया था और उस समय भी इसका जवाब यही था ना? इससे क्या है? अगर सरकार से नहीं हो सकता तो हमारे पास NGOs के फंड्स हैं। सरकार जी, आप सहमत हैं? जी हाँ, हमारा पूरा सपोर्ट है आपके साथ। सरकार जी, अगर आप ग्राम पंचायत से पैसा मेरा दान इंतजाम करें या मदद करें तो हमारे गांव में भी उनको स्मॉल स्केल बिजनेस के लिए पैसा दे तो वो बिजनेस आगे बढ़ा सकते हैं। हाँ, और वो हमारा सोलेगा उनको मधुमक्खी पालन और फॉरेस्ट प्रोडक्ट्स जैसे तेल वगैरह बनाने में जानकारी है तो वो भी स्मॉल स्केल इंडस्ट्री स्टार्ट कर सकते हैं। वो हम फंड देंगे, उससे उनका भी रोजी रोटी चलेगा और हमें भी उपयोग होगा। आप सब क्या बोलते हैं? इस स्मॉल स्केल इंडस्ट्री से सोलेगा लोगों को रोजगार भी मिल जाएगा और उनका रोजगार रोटी का भी बंदोबस्त भी हो जाएगा। अरे ठीक है, आपने तो सब बता दिया, पर ट्रांसपोर्टेशन का क्या? हम शहर कैसे पहुंचाएंगे?
सरपंच जी, देश तो आगे बढ़ रहा है, लोग तो अपने हथेली में दुनिया देते हैं, पर हमारा गांव में ही ना कोई प्रॉपर इंटरनेट कॉर्नर है, ना कोई साइबर सेंटर। साइबर सेंटर तो दूर की बात है, हमारे गांव में कोई कम्युनिटी लाइब्रेरी तक नहीं है। क्या मैं पूछ सकती हूँ कि when will the people of this village, the youth of this village, ದೊಡ್ಡವ್ರ ಮಾತಾಡ್ತಿದ್ದಾರೆ, ಯಾರು ಮಾತಾಡ್ತಾರೆ ಗೊತ್ತಿದೆಯೇನೆ? ಈ ಕಾಲ ಮಕ್ಕಳಂತೂ ಏನ್ ಕಲ್ತಿದಾರ? ಹಾ ಹೇಗೆ ಅದೇನ್ ತಗೊಂಡಿಲ್ಲ ಅಂತ सरपंच जी, हमने कई सारे अवेयरनेस प्रोग्राम कंडक्ट करवाया था, जिसमें नशे से होने वाले नुकसानों के बारे में वीडियोस दिखाया था और कुछ एक्सपर्ट्स को बुलाकर स्पीच भी करवाया और समय पर दुकान बंद करने के लिए कड़क वार्निंग भी दी गई थी। हम भी जिम्मेदार आदमी हैं बुआ जी। ಓಕೆ ಇಲ್ಲಿ ಕೇಳಪ್ಪ, ಸಾರಿಗೆ ಏನೋ ಸರಿ ಐತಿ, ನಿಮ್ಮಂತ 5 ಮಕ್ಕಳು ಹೋಗಿದ್ದು ಬರ್ಬೋದು, ಆದರೆ ನಮ್ಮಂತ ಮುದುಕರಿಗೆ ಮಂಡಿ ನೋವು, ಆ ನೋವು, ಆ ರೋಗ ಈ ರೋಗ ಅಂತ ಐತೆ. ನನಗೂ ಕೂಡ ಅಸ್ತಮ ಐತೆ. ಅದು ಒಂದು ಕಾಲದಲ್ಲಿ ಒಂದ್ಸಲ ಸೀರಿಯಸ್ ಆಗಿದ್ದಾಗ ಯಾರು ನಮಗೆ ಸಹಾಯ ಮಾಡಲಿಲ್ಲ. ಇದೇ ಥರ ಮುಂದೆ ಮುದುಕರಿಗೆ ಏನಾದ್ರು ಆದರೆ ಏನು ಮಾಡೋದಪ್ಪ ನಾವೆಲ್ಲರೂ? हाँ, तो इसमें हेल्थ डिपार्टमेंट का हमें खुशी होगी अगर एनजीओस कोई डॉक्टर लाना या फिर हेल्थ रिलेटेड कैंपेन का हेल्प करेगा तो। बिल्कुल सरपंच जी, हमारे एनजीओ की तरफ से पूरा सपोर्ट मिलेगा। प्यारे गाँववासियों, अभी तक जहाँ तक मुझे लगता है हमने सारी समस्याओं के बारे में चर्चा कर ली है। अगर कुछ और है यूथ की सवाल से सही था, लोग तो अपने अंधेरे में ही पूरा दुनिया को देख रहे हैं, पर हम हाँ, इस महीने के खत्म होने से पहले इंटरनेट एक्सेस मिल जाएगा। अब सरपंच, जब युवाओं ने बोल ही दिया है, मैं बताना चाहता हूँ हमारे यहाँ भी कुछ सुविधा है जो इंटरनेट, जो किसानों को इंटरनेट से जोड़, जैसे ईमेल, ऑडियो आदि, जिससे किसान ऑनलाइन मार्केटिंग में भी अपनी जगह बना पाए। हाँ हाँ, कृषि सहायक जी, आपको एक्सेस मिल जाएगा। आप अपनी स्क्रीन जारी कर दो, जैसे आपने पहले भी किया। तो अभी तक हमने इस ग्राम सभा में सभी समस्याओं के बारे में चर्चा कर ली है। तो सरपंच जी, आपकी इजाज़त हो तो सहायक सचिव को अपनी रिपोर्ट प्रस्तुत करें। As we are in the meeting, I would like to present today's report, which is for our community of ಕೇಳಿದಂಗೆ ಪ್ರಾಪರ್ ಎಜುಕೇಶನ್ ಫೆಸಿಲಿಟಿ ಗಳನ್ನ ಗಳಿಗೋಸ್ಕರ 7 ಲಕ್ಷ ಕೊಡ್ತೇವೆ. ಟ್ರೈಬಲ್ ಅಗ್ರಿಕಲ್ಚರ್ ವಿಲ್ ಬಿ ಪ್ಲಾನ್ಡ್ ಅಂಡ್ ಸ್ಟ್ರಕ್ಚರ್ಡ್ ಒಂದು ನಾರ್ಮಲ್ ಯೂನಿವರ್ಸಿಟಿ ತರ, ಅದಕ್ಕೋಸ್ಕರ 70,000 ಕೊಡ್ತೇವೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ವಿಲ್ ಬಿ ಇಂಪ್ರೂವ್ಡ್ ಫ್ರಮ್ ಮೊಂಡ್ರಪಾಡು ಟು ಚಾಮರಾಜನಗರ, ಇದಕ್ಕೆ 6 ಲಕ್ಷ ಕೊಡ್ತೇವೆ. ಕೊಟ್ಟಿದ್ದೇ ಇರೋ ಎಲ್ಲ ಸ್ಯಾಲರಿಗಳನ್ನ ರೆಕಾರ್ಡ್ಸ್ ಚೆಕ್ ಮಾಡಿ ತೀರಿಸ್ತೇವೆ. ಪ್ರಾಪರ್ ಸ್ಟಾಫ್ ಅಂಡ್ ಟೆಂಡರ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ದ ಸ್ಕೂಲ್, ಇದಕ್ಕೆ 1 ಲಕ್ಷ ಕೊಡ್ತೇವೆ. ಬೈ ದಿಸ್ ದ ಕ್ವಾಲಿಟಿ ಆಫ್ ದ ಮಿಡ್ ಡೇ ಮೀಲ್ಸ್ ವಿಲ್ ಬಿ ಇಂಪ್ರೂವ್ಡ್. ಎಲ್ಲರ ಆಸೆ ಅಂತೆ ಇಂಟರ್ನೆಟ್ ಬೋರ್ಡ್ನ ಮತ್ತೆ ಒಂದು ಲೈಬ್ರರಿನ ಶೀಘ್ರದಲ್ಲಿ ಅಪ್ಡೇಟ್ ಮಾಡ್ತೇವೆ. ಫಾರ್ ಬೆಟರ್ ಸ್ಪೋರ್ಟ್ಸ್ ಆಪರ್ಚುನಿಟೀಸ್, ಕಮಿಟಿಗೆ ಕಾಂಪಿಟೇಷನ್ ಮಧ್ಯದಲ್ಲಿ ಲ್ಯಾಂಡ್ನ ಯೂಸ್ ಮಾಡದೇ ಇರೋ ಟೈಮಲ್ಲಿ ಟೆಂಪರರಿ ಸ್ಪೋರ್ಟ್ಸ್ ಫೀಲ್ಡ್ನ ಸೆಟಪ್ ಮಾಡೋಕ್ಕೋಸ್ಕರ ಪರ್ಮಿಷನ್ ಕೊಡ್ತೇವೆ. ದ ಅವೈಲಬಿಲಿಟಿ ಆಫ್ ದ ಡಾಕ್ಟರ್ ವಿಲ್ ಬಿ ಕರೆಕ್ಟೆಡ್, ಮತ್ತು ಡಾಕ್ಟರ್ಗೆ ಬೇಕಾಗಿರುವಂಥ ಫ್ಯಾಕಲ್ಟಿ ಆ್ಯಂಡ್ ಫೆಸಿಲಿಟೀಸ್ನ ಅರೇಂಜ್ಮೆಂಟ್ ಮಾಡಿಕೊಡ್ತೇವೆ. ನಾನು ಅನ್ಕೊಂಡಿರೋ ಹಾಗೆ ಎಲ್ಲ ಪಾಯಿಂಟ್ಸ್ ಲಿಸ್ಟ್ ಆಗಿದೆ. ಧನ್ಯವಾದಗಳು. धन्यवाद सभी ग्राम वालों को आज की ग्राम सभा में शामिल होने के लिए। जो भी डिस्कशंस और डिसीजंस लिए गए हैं उनका इम्प्लीमेंटेशन हम लोग इंश्योर करेंगे। और अभी भी कोई बाकी है या कंसर्न है तो आप सचिव ऑफिस में आ सकते हैं, सरपंच ऑफिस में भी आ सकते हैं। तो यही आज समाप्त होती है मीटिंग। अगले ग्राम सभा के डेट आपको जल्दी से बताया जाएगा। धन्यवाद। Children were participate for the model youth ಗ್ರಾಮ ಸಭಾ. ಈ ಒಂದು ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದೆ, ನೀವು ಇಲ್ಲಿ ಮಾಡ್ತಾ ಇರೋದು ಡಮ್ಮಿ, ಅರ್ಥ ಆಯ್ತಾ? ಅವರೆಲ್ಲ ಮಾಡೋದು ರಿಯಲ್. ಆದರೆ ನೀವೇನು ಮಾಡಿದ್ದೀರಾ ಅದನ್ನೇ ಅಲ್ಲಿ ಮಾಡುವಂಥದ್ದು ನಾನು ಹೇಳಿದೆ, ವ್ಯತ್ಯಾಸಗಳಿರ್ತವೆ. ಈಗ ಏನೇನೋ ನೀವು ಡಿಮ್ಯಾಂಡ್ ಮಾಡಿದ್ರಿ, ಆದರೆ ಒಂದೊಂದು ಪಂಚಾಯತಿ ಬೇರೆ ಬೇರೆದನ್ನು ಕೇಳ್ತಾರೆ. ನೀವು ಕೇಳೋದೇನೆ ಅವ್ರು ಕೇಳೋದು, ಬಟ್ ಇವೆಲ್ಲ ಸಮಸ್ಯೆಗಳಿರ್ತವೆ. The state government is provide some of the best subject to the our local government. There is limitation is there.
ಅರ್ಥ ಆಯ್ತಾ? ಸೊ ಈಗ ನಾನು ನೇರವಾಗಿ ನಮ್ಮ ಸರ್ ಶ್ರೀನಾಥ್ ಸರ್, ನೀವು ಮಾತಾಡ್ತೀರಾ ಫಸ್ಟ್ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀನಾಥ್ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೀತೀನಿ ಪ್ಲೀಸ್. ಮಾದರಿ ಯುವ ಗ್ರಾಮ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಿಸುತ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಈ ಒಂದು ಗ್ರಾಮ ಸಭೆಯಲ್ಲಿ ಮುಖ್ಯವಾಗಿ ಎಲ್ಲ ನಾನು ಇವಾಗ ನೋಡಿದಂಗೆ ತುಂಬ ತಾಳ್ಮೆ ಮುಖ್ಯ. ಸದಸ್ಯರಾಗಲಿ ಗ್ರಾಮದ ಜನರನ್ನಾಗಲಿ ಮುಖ್ಯವಾಗಿ ತಾಳ್ಮೆ ಇದೆ, ತುಂಬ ತಾಳ್ಮೆ ಇದೆ. ಯಾವೊಬ್ಬರು ಕೂಗಾಟ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಕ್ಕಂಥ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ತುಂಬ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮ ಸಭೆ ನಡೆಯುವಾಗ ಎಷ್ಟು ಅಧಿಕಾರಿಗಳಲ್ಲಿ ಮತ್ತು ಸದಸ್ಯರಲ್ಲಿ ಎಷ್ಟು ತಾಳ್ಮೆ ಇರೋದನ್ನ ನಾನು ತುಂಬ ಚೆನ್ನಾಗಿ ತುಂಬ ಒಪ್ಕೊಂಡೆ, ಅಕ್ಸೆಪ್ಟ್ ಮಾಡ್ಕೊಂಡೆ. ತುಂಬ ಹೀಗೆ ಇರಬೇಕು ಸಭೆ. ಜೊತೆಗೆ ಸಭೆಯಲ್ಲಿ ಪ್ರತಿಯೊಂದು ಗ್ರಾಮ ಸಭೆಗೆ ಇವಾಗ ಏನು ಮಾಡಿದರೆ ಎಲ್ಲ ಸರ್ಕಾರದ 28 ಇಲಾಖೆಗಳು ಸಹ ಅಂಡರ್ ದ ಗ್ರಾಮ ಪಂಚಾಯತಿ. ಯಾಕೆಂದರೆ ಒಂದು ಬಿಸಿ ಊಟ ಒಂದು ನೌಕರ ಕೊರತೆ ಇದ್ರೂ ಸಹ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಬೇಕು, ಅಥವಾ ಆಶಾ ಕಾರ್ಯಕರ್ತಿದ್ರು ಸಹ ಅದು ಗ್ರಾಮ ಸಭೆಯಲ್ಲಿ ಬರ್ತದೆ. ಆರೋಗ್ಯ ಇಲಾಖೆ ಸಮಸ್ಯೆಗಳು ಬಂದರೂ ಸಹ ಅದು ಗ್ರಾಮ ಸಭೆಯಲ್ಲಿ ಬರ್ತದೆ. ಎಲ್ಲ ಪ್ರತಿಯೊಂದು ಸಹ ಮುಂದಿನ ದಿನಗಳಲ್ಲಿ ಈಗಲೂ ಅಷ್ಟೇ ತುಂಬ ಹೆಚ್ಚು 99 ಭಾಗ ಎಲ್ಲ ಗ್ರಾಮದ ನೈರ್ಮಲ್ಯ ಇರ್ಬೋದು, ಆರೋಗ್ಯ ಇರ್ಬೋದು, ಜೊತೆಗೆ ಹವಾಮಾನ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಶಿಕ್ಷಣ ಇರ್ಬೋದು, ಪ್ರತಿಯೊಂದು ಇಲಾಖೆಯೂ ಸಹ ಗ್ರಾಮ ಪಂಚಾಯತಿ ಅಂಡರ್ ಬಂದಿದೆ. ಹಾಗಾಗಿ ಈ ಥರ ಒಂದು ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾವಂತರೇ ಆಗ್ತಾ ಜೊತೆಗೇನೆ ಸಾಮಾಜಿಕ ಕಳಕಳಿಯನ್ನು ಬೆಳೆಸ್ಕೋಬೇಕು, ಮತ್ತೆ ರಾಜಕೀಯದ ಒಂದು ನಂಟು ಇಟ್ಕೋಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಿಮ್ಮಲ್ಲಿ ಈ ಬೆಳವಣಿಗೆ ಮತ್ತೆ ಶಿಕ್ಷಣದ ಜೊತೆಗೆ ರಾಜಕೀಯವನ್ನು ಸ್ವಲ್ಪ ಒಂದು ಹೆಚ್ಚಿನ ಒಂದು ವಿವೇಕ ತಿಳುವಳಿಕೆ ಮೂಡಿಸ್ಕೊಳ್ಳೋದ್ರಿಂದ ಆ ಒಂದು ಗ್ರಾಮ ನಿಮ್ಮ ಪ್ರದೇಶದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಎಲ್ಲದಕ್ಕೂ ಸಹ ಪರಿಹಾರ ಹುಡುಕಬಹುದು ವಿದ್ಯಾರ್ಥಿಗಳಿಂದ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಒಂದು ಗ್ರಾಮ ಸಭೆಗೆ ಮಾಡಲು ಗ್ರಾಮ ಸಭೆಗೆ ನಮ್ಮನ್ನು ಸಹ ಕರೆಸಿ ಈ ಒಂದು ಸ್ವಲ್ಪ ವೇದಿಕೆಯಲ್ಲಿ ಆಶೀರ್ವಾದ ನನಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಜವಾಹರ್ ನವೋದಯ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರೂ ಸಹ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನನ್ನ ನಮಸ್ತೆ. ಈ ದಿನ ಮಾಡೆಲ್ ಯೂತ್ ಗ್ರಾಮ ಸಭಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮನ್ನ ತಾವೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದೀರಾ. ಆದರೆ ಇಲ್ಲಿ ಸ್ಲೋಪ್ ಬೇಕಿಲ್ಲ. ನಮ್ಮ ಪಂಚಾಯತಿ ಲೆವೆಲಲ್ಲಿ ಅಂದರೆ ಇಲ್ಲಿದ್ದವರು ಇಲ್ಲಿಗೆ ಬರ್ತಾರೆ, ಅಲ್ಲಿದ್ದವರು ಇಲ್ಲಿಗೆ ಬರ್ತಾರೆ, ಆ ಥರ ಮೂಮೆಂಟ್ ಎಲ್ಲ ಇರುತ್ತೆ ಪಂಚಾಯತಿನಲ್ಲಿ. ನಮ್ಮ ಇಲ್ಲಿ ಅಧ್ಯಕ್ಷರು ತುಂಬ ಚೆನ್ನಾಗಿ ಮಾತಾಡೋರು. ಆದರೂ ಕೂಡ ಗ್ರಾಮ ಸಭೆಯಲ್ಲಿ ನೀವೆಲ್ಲರೂ ಕೂಡ ಮಾತಾಡಿದ್ರೆ ಓಕೆ. ಇದರಲ್ಲಿ ಮೇನ್ ಇರ್ತಕ್ಕಂಥ ಒಂದು ಪಾಯಿಂಟ್ಸನ್ನು 3 ಪಾಯಿಂಟ್ಸನ್ನು ತಾವು ಹೇಳಿದ್ರು. ಮೊದಲನೇದು ಗ್ರಾಮಕ್ಕೆ ಬೇಕಾಗಿರೋದು ನೀರು, ಸ್ವಚ್ಛತೆ, ವಿದ್ಯುತ್. ಇದು 3 ಬಗ್ಗೆನೂ ಕೂಡ ಯಾರು ಕೂಡ ಮಾತಾಡಿಲ್ಲ. ಪ್ರಸ್ತಾಪ ಮಾಡಿದ್ರ? ಯಾರು ಪ್ರಸ್ತಾಪ ಮಾಡಿಲ್ಲ. ಆರೋಗ್ಯದ ಬಗ್ಗೆ ಮಾತಾಡಿದ್ರ, ಮತ್ತೆ ನಮ್ಮ ಶಿಕ್ಷಣದ ಬಗ್ಗೆ ನಮ್ಮ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅಂತ ಮಾತಾಡಿದ್ರು. ಮತ್ತೆ ನಮ್ಮ ಕೃಷಿ ಇಲಾಖೆ ಬಗ್ಗೆ ಎಲ್ಲ ಮಾತಾಡಿದ್ರು. ಎಲ್ಲರೂ ಕೂಡ ತಾವೆಲ್ಲ ಇಲ್ಲಿ ಸೇರಿರೋರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ಆದರೆ ಇಲ್ಲಿ ಸಮಾಧಾನ ನಡೀತಿದೆ, ಪಂಚಾಯತ್ ಲೆವೆಲ್ ಇಷ್ಟು ಸಮಾಧಾನವಾಗಿ ನಡೆಯೋದಿಲ್ಲ. ಆಯ್ತಾ? ಅದಕ್ಕೋಸ್ಕರ ಜವಾಹರ್ಲಾಲ್ ನವೋದಯ ಶಿಕ್ಷಕರೊಂದರಿಗೆ ಮತ್ತೆ ಮಕ್ಕಳಿಗೆ ಮತ್ತೆ ನಿಮಗೆ ಎಲ್ಲರಿಗೂ ಹೊಂದಿಸಿ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲೆಜಿಸ್ಲೇಷನ್ ಅಲ್ಲಿ ಎಲ್ಲೂ ರಿಸರ್ವೇಶನ್ ಕೊಟ್ಟಿಲ್ಲ. ನೀವೆಲ್ಲ ಕಡೆ 33% ಕೊಟ್ಟಿದೆ. ಬಟ್ ಓನ್ಲಿ ವಿ ಆರ್ ಗಿವನ್ ಫಾರ್ ಲೋಕಲ್ ಗವರ್ನಮೆಂಟ್. ಅರ್ಥ ಆಯ್ತಾ ಇದೆಯಾ? ಲೋಕಲ್ ಗವರ್ನಮೆಂಟ್ ವಿ ಆರ್ ರಿಸರ್ವ್ 33% ಫಾರ್ ವುಮೆನ್. ಓಕೆ. ಹಾಗಾಗಿ ಇಲ್ಲಿಗೆ 2 ಸದಸ್ಯರು ಕೂಡ ಮಹಿಳೆಯರೇ ಬಂದಿದ್ದಾರೆ. ಅದರಲ್ಲಿ ನಾನು ಶ್ರೀಮತಿ ಅನುಷಾ ಅವರನ್ನ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ಗಣ್ಯಾತಿಥಿ ಗಣ್ಯರಿಗೂ ನನ್ನ ನಮಸ್ತೆಗಳನ್ನ ಹೇಳ್ತಾ, ಹಾಗೆ ಎಲ್ಲ
ವಿದ್ಯಾರ್ಥಿ ವೃಂದದವರಿಗೂ ಕೂಡ ನನ್ನ ನಮಸ್ತೆಗಳನ್ನ ಹೇಳ್ತಾ, ಇಲ್ಲಿ ಏನು ಗ್ರಾಮ ಸಭೆ ನಡೀತು, ಇದು ಒಂದು ಮಾಡೆಲ್ ಅಂತಂದರೆ ಒಂದು ಕಮ್ಮಿ ಅಂತ ಹೇಳಿದ್ರು ಸರ್. ಹೌದು, ನಿಜ. ಇದು ಯಾವ ಥರ ಅಂತಂದರೆ ನಾವು ಕೂತ್ಕೊಂಡು ನೋಡೋಕ್ಕಷ್ಟೇ ಚಂದ. ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈ ಥರ ನಡೆಯಲ್ಲ. ನಮ್ಮ ಸಹೋದರಿ ಮಿತ್ರರು ಹೇಳಿದಾಗೆ ಹೊಡೆದಾಟ ಒಂದು ಇರಲ್ಲ ಅಷ್ಟೇ, ಇನ್ನು ಬೇರೆ ಥರ ಎಲ್ಲ ಮಾತುಗಳು ಕೂಡ ಆಗೋಗಿರುತ್ತೆ. ಆಮೇಲೆ ಮುಖ್ಯವಾಗಿ ಕೇಳೋದು ಜಾಸ್ತಿ ಎಜುಕೇಷನ್ ಬಗ್ಗೆ ಸ್ವಲ್ಪ ಕಡಿಮೆನೆ, ಒಂದು 10% 20% ಅಷ್ಟೇ ಕೇಳ್ತಾರೆ ನಮ್ಮ ಗ್ರಾಮ ಸಭೆಗಳಲ್ಲಿ. ಯಾವುದ್ರ ಬಗ್ಗೆ ಕೇಳ್ತಾರೆ ಅಂದರೆ ಜಾಸ್ತಿ ನೀರು, ಸ್ವಚ್ಛತೆ ಮತ್ತು ವಿದ್ಯುತ್ ಬಗ್ಗೆ, ಜಾಸ್ತಿ ನೀರು ಬಗ್ಗೆನೇ ಕೇಳೋದು. ಯಾಕಂದರೆ ನೀರನ್ನ ಎಲ್ಲ ಕಡೆಗೂ ಸ್ವಲ್ಪ ಏನು ಪೂರೈಸೋದಕ್ಕೆ ಸ್ವಲ್ಪ ಕಷ್ಟ ಆದ್ದರಿಂದ ಜಾಸ್ತಿ ನೀರು ಬಗ್ಗೆ ತುಂಬ ಡಿಸ್ಕಷನ್ಸ್ಗಳು ನಡೀತಾ ಇರುತ್ತೆ. ಸೊ ಇಲ್ಲಿ ನಡೆದಿರೋದಕ್ಕೆ ತುಂಬ ಚೆನ್ನಾಗಿ ನೋಡೋಕೆ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಕೂಡ ಈ ಬೆಳವಣಿಗೆಗೆ ತುಂಬ ಒಳ್ಳೆ ಏನೋ ನೆಕ್ಸ್ಟ್ ನಾವು ಕಲ್ತ್ಕೋಬೇಕಿದೆ. ಈ ರೀತಿ ನಡೆಸಬೇಕು. ಮತ್ತು ಅಧ್ಯಕ್ಷರು ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ರೀತಿ ಯೂತ್ಸ್ ನೆಕ್ಸ್ಟ್ ನಮ್ಮ ಒಂದು ರಾಜಕೀಯ ಒಂದು ಡಿಪಾರ್ಟ್ಮೆಂಟಿಗೆ ಬಂದರೆ ಈ ರೀತಿ ಇರುತ್ತೆ ಅಂತ ನಮಗೆ ಒಂದು ಮಾಡೆಲ್ ಅಂತ ಅನ್ನಿಸ್ತು. ಹಾಗೆ ಇವತ್ತು ಈ ಗ್ರಾಮ ಸಭೆ ಮುಗಿಸಿದ್ರೆ ನೆಕ್ಸ್ಟ್ ಇವತ್ತು November 26 ಕಾನ್ಸ್ಟಿಟ್ಯೂಷನ್ ಡೇ. ಅಂದರೆ ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತಂದರೆ, ಏನು ಸಂವಿಧಾನ ಸಮಿತಿ ರಚನೆ ಮಾಡಿದಂಥ ದಿನ ಇವತ್ತು. ಅಂಬೇಡ್ಕರ್ ಜೊತೆ ಹಲವಾರು ಶ್ರಮಿಕರು ಸೇರಿಸಿ ನಮ್ಮ ಒಂದು ಸರ್ಕಾರ ಹೇಗೆ ರಚನೆ ಆಗಬೇಕು, ಅಂದರೆ ಈಗ ಹಲವಾರು ಕಟ್ಟುಪಾಡುಗಳು, ಒಂದು ಸ್ಕೂಲ್ ನಡೆಸೋಕ್ಕೆ ಅಂತಲೇ ಹಲವಾರು ಕಟ್ಟುಪಾಡುಗಳು ಹೇಗಿರುತ್ತೆ, ಹಾಗೆ ಸರ್ಕಾರ ರಚನೆ ಮಾಡೋಕ್ಕೂ ಕೂಡ ಹಲವಾರು ಕಟ್ಟುಪಾಡುಗಳಿರುತ್ತೆ. ಅದನ್ನು ರಚಿಸಿದಂಥ ಒಂದು ದಿನ ಇವತ್ತು. ಸೊ ಈ ಮಾತನ್ನ ಹೇಳ್ತೀನಿ. ಚೆನ್ನಾಗಿ ಮಾಡಲ್ ಗ್ರಾಮ ಸಭಾವನ್ನ ತುಂಬ ಚೆನ್ನಾಗಿ ಮಾಡಿದ್ರು. ಆದರೆ ಈ ಥರ ನಮ್ಮ ಪಂಚಾಯಿತಿಯಲ್ಲಿ ಈ ಥರ ಯಾವುದೇ ಕಾರಣಕ್ಕೂ ನಡೆಯಲ್ಲ. ನಮ್ಗೆ ಹೊಡೆಯೋದೊಂದಿಲ್ಲ, ಪ್ರತಿಯೊಂದು ಮಾತಲ್ಲಿ ಎಲ್ಲ ಮಾಡ್ತಾರೆ. ಜನರಲ್ಲಿ ಬಂದು ಕೇಳಿದ್ರು ಅಲ್ವಾ, ನಮ್ಮಲ್ಲಿ ಕೇಳೋದಿಲ್ಲ. ನೀರಿಲ್ಲ ಅನ್ನೋದಕ್ಕೆ ಬಿಂದಿಗೆನೇ ತಗೊಬಂದು ಕೂತ್ಕೊಳ್ತಾರೆ. ಬಿಂದಿಗೆ ತಗೊಬಂದು ಕೂತ್ಕೊಳ್ಳೋದು, ಕಲ್ಲಲ್ಲಿ ಹೊಡೆಯೋದು, ಈ ಥರದ್ದೆಲ್ಲ ನಮ್ಗಾಗಿದೆ. ಹಾಗೆ ನಾವು ಗ್ರಾಮ ಸಭೆ ಮಾಡೋಕ್ಕಿಂತ ಮೊದಲೇ ಏನು ಮಾಡ್ತೀವಿ ಅಂದರೆ ವಾರ್ಡ್ ಸಭೆಯನ್ನು ಮಾಡ್ತೀವಿ. ಒಂದು ಪಂಚಾಯತಿಯಲ್ಲಿ 7 ವಾರ್ಡ್ ಇರುತ್ತೆ. ಪ್ರತಿಯೊಂದು ವಾರ್ಡಲ್ಲೂ ಹೋಗಿ ಒಂದೊಂದು ದಿನ ಒಂದೊಂದು ವಾರ್ಡಲ್ಲಿ ಒಂದೊಂದು ಸಭೆಯನ್ನು ಮಾಡಿ ಆನಂತರ ನಾವು ಗ್ರಾಮ ಸಭೆಯನ್ನು ಮಾಡ್ತೀವಿ. ಪ್ರತಿಯೊಂದು ವಾರ್ಡಲ್ಲೂ ನಾವು ಆ ಜನರ ಜೊತೆ ಮಾತಾಡಿ ಅವರ ಕುಂದುಕೊರತೆಗಳನ್ನು ಆಲಿಸಿ ಆನಂತರ ಗ್ರಾಮ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಬೇಕು ನಾವು. ಆವಾಗ ಅದನ್ನು ಮಂಡನೆ ಮಾಡಿ ಆನಂತರ ಸಾಮಾನ್ಯ ಸಭೆಯಲ್ಲಿ ಅದನ್ನು ಇಟ್ಟು ಎಲ್ಲರೂ ಚರ್ಚಿಸಿ ಯಾವುದನ್ನು ಮಾಡ್ಬೋದು, ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಚರ್ಚೆ ಮಾಡಿ ಅನಂತರ ಯಾವುದೇ ಕಾರ್ಯಗಳನ್ನಾದ್ರೂ ನಾವು ಮಾಡ್ತೀವಿ. ಆಗ ಮೊದಲನೇದಾಗಿ ನಾವು ಯಾವ ಥರ ಒಬ್ಬ ಸದಸ್ಯರಾಗಿ ಯಾವ ಥರ ಆಯ್ತು ಅಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಮಕ್ಕಳೇ, ಈ ದಿನದ ಈ ಒಂದು ಕಾರ್ಯಕ್ರಮ ಒಂದು ಉಪಯುಕ್ತವಾದಂಥದ್ದು. ವಿಶೇಷವಾಗಿ ಅಂದಾಗ ನನಗೆ 9ನೇ ತರಗತಿ 10th ಮತ್ತು ಈಗ 11th ಅವರಿಗೆ ನಾನು ಮಾಡಿರುವಂಥ ಪಾಠ, ಅದನ್ನು ಅವಾಗಲೇ ನಾನು ಹೇಳಿದ್ದೆ, ನೀವು ಎನೆಕ್ಟ್ ಮಾಡಿರಿ, ಒಂದು ಆರ್ಗನೈಸ್ ಮಾಡಿ ಅಂತ ಹೇಳಿದ್ದೆ. ಆದರೆ ಇವತ್ತು ಈ ಒಂದು ಸರ್ಕಾರ ಹೇಳಿದ ಮೇಲೆ ನಾವು ಅದನ್ನು ಮಾಡಿದ್ದೇವೆ. ಸೊ ಇದನ್ನು ನೀವು ತಿಳ್ಕೋಬೇಕು. ಈಗಾಗಲೇ ಹೇಳಿದ್ದಾರೆ, ಯಾವುದೇ ಸಭೆ ಈ ರೀತಿ ನಡೆಯಲ್ಲ. ಆದರೆ ನಿಮ್ಮ ಕರ್ತವ್ಯ ಏನು, ನಿಮ್ಮ ಪೋಷಕರಿಗೆ ಹೇಳಬೇಕು. ನೀವು ಹೋದಾಗ ಸೌಹಾರ್ದತೆಯಿಂದ ನಮ್ಮ ಸದಸ್ಯರನ್ನ ಕೇಳಿ, ನಮ್ಗೆ ಆ ಕೆಲಸ ಮಾಡಿಕೊಡಿ ಅಂತ. ಅರ್ಥ ಆಯ್ತಾ? ಇವಾಗ ಏನು ನಡೀತು ಅದೇ ರೀತಿ ನಡೆದಾಗ ಮಾತ್ರ ಅದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆ ಅಂತ ನಾನಾದರೂ ಭಾವಿಸಿ ಈ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಈಗ ಇವರೆಲ್ಲ ಏನೇನೋ ಡಿಮ್ಯಾಂಡ್ ಮಾಡಿದ್ರಿ. ಈಗ ನಾನು ನಿಮ್ಮೆಲ್ಲರ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ, ನಮ್ಮ ಸದಸ್ಯರು ಅಧ್ಯಕ್ಷರು ಇಲ್ಲಿದ್ದಾರೆ. ಏನ್ ಕೇಳೋಣಪ್ಪ ನಾವೀಗ ಅವ್ರನ್ನ ಏನ್ ಕೇಳೋಣ? ನಾನು ಪತ್ರನ ಕೂಡ ಕೊಟ್ಟಿದ್ದೇನೆ. ನಮ್ಮ ಒಂದು ಸಮಸ್ತ ಪರಿವಾರದಿಂದ ನಮ್ಮ ಸದಸ್ಯರಲ್ಲಿ ವಿನಂತಿ ಏನು ಅಂದ್ರೆ, ದಯಮಾಡಿ ನಮಗೆ ಒಂದು ಐಮಾಸ್ ಲೈಟ್ ಅನ್ನ ಒದಗಿಸ್ಕೊಡಿ ಸರ್. ದಯಮಾಡಿ ಅದಕ್ಕೆ ನಾನೇ ನಿಮಗೆ ಪತ್ರವನ್ನ ನೀಡ್ತೀನಿ. ಯಾಕಂದ್ರೆ ನಮ್ಮ ಫೀಲ್ಡ್ ಇದೆ, ಅಲ್ಲಿ 5 ಗಂಟೆಗೆ ನಮ್ಮ ಮಕ್ಕಳು ಬರ್ತಾರೆ, ಸ್ವಲ್ಪ ಕಟ್ಟೆ ಜಾಸ್ತಿ ಇದೆ. ಹಾಗಾಗಿ ಏನು ಗ್ರಾಮಕ್ಕೆ ಕೊಡ್ತೀರಾ ಆ ಒಂದು ನಮ್ಮ ಪಂಚಾಯತಿಯಿಂದ ದಯಮಾಡಿ ಒಂದು ಐಮಾಸ್ ಲೈಟ್ ಅನ್ನ ಕಲ್ಪಿಸ್ಕೊಡ್ಬೇಕು. ರಾತ್ರಿ ಹಂದಿಗಳು ಮತ್ತೆ ಬೇರೆ ಪ್ರಾಣಿಗಳು ಬರ್ತಾನೆ ಇರ್ತವೆ. ಹಾಗಾಗಿ ನಾನು
ನಾವು ಪ್ರಜೆಗಳು, ನಾವೆಲ್ಲರೂ ಕೂಡ ನಿಮ್ಮ ಪ್ರಜೆಗಳು. ಹಾಗಾಗಿ ನಿಮ್ಮನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ಇದೆರಡು ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕು. ಬೇಕು ಸರಿ ತಾನೇ? ನಮಗೆ ನಿಮ್ಮ ಶಿಕ್ಷಕರು ನಮಗೆ ನಾವು ಗೆದ್ದು ಇವಾಗ 5 ವರ್ಷ ಮುಗಿತಾ ಬಂತು. ಒಟ್ಟು ನಮ್ಮ ಶಿಕ್ಷಕರೇ ಆಗಲಿ, ನಿಮ್ಮ ನವೋದಯ ವತಿಯಿಂದಾಗಲಿ ನಮಗೆ ಯಾವುದೇ ಥರದ ಈ ಥರ ಮಾಹಿತಿ ಸಿಗಿರಲಿಲ್ಲ ಇದುವರೆಗೂ. ಸಿಕ್ಕಿದ್ರೆ ನಾನು ಯಾವಾಗಲೂ ಮಾಡ್ತಾ ಇದ್ದೆ. ಬಟ್ ಇವಾಗ ಈ ಫಂಕ್ಷನಲ್ಲಿ ಕರೆದು ನಮಗೆ ಈ ಥರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಮಗೂ ಇನ್ನೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಅವಧಿ ಮುಗಿಯುವಂಥ ಟೈಮು. ಈ ಅವಧಿನಲ್ಲಿ ಏನಾದರೂ ಮಾಡೋಕ್ಕೆ ಚಾನ್ಸ್ ಇದ್ದರೆ ಖಂಡಿತ ಮೈ ಮಾಸ್ಕ್ ಲೈಟೆಲ್ಲ ಅವ್ರು ಏನು ಕೇಳಿದ್ರು ನಾವು ಮಾಡೋಕ್ಕೆ ಸದಾ ಸಿದ್ಧವಾಗಿದ್ದೀವಿ. ಈಗ ಮುಂದೆ ಬಂದರೂ ಈ ಟೈಮ್ ನೆಕ್ಸ್ಟ್ ಟೈಮಲ್ಲಾದರೂ ನೆಕ್ಸ್ಟ್ ಮುಂದಿನ ವರ್ಷದಲ್ಲಾದ್ರೂ ನಾವು ಕೊಡಿಸೋಂಥ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತೀವಿ. ಥ್ಯಾಂಕ್ ಯು. ನಾವು ಆಶಿಸ್ತೀವಿ ಮುಂಬರುವ 26ನೇ ನಮ್ಮ ಪಂಚಾಯತಿ ಚುನಾವಣೆಯಲ್ಲಿ ನೀವೇ ಗೆದ್ದು ಆರಿಸಿ ಬನ್ನಿ. ಸಾಧ್ಯ ಅಂದರೆ ಈ ಕೊನೆಯ ಮೀಟಿಂಗ್ನಲ್ಲಿ ಇದನ್ನು ಇಡೀ ಉಳಿದಂಥ ಇದರಲ್ಲಿ ಒಂದು ಆಗಿದೆ. ಇದನ್ನು ನಾವು ಒಂದ್ಸರಿ ಆಗಲೇ ಕೊಟ್ಟಿದ್ವಿ, ಒಂದು 2 ಬೇಡಿಕೆಗಳನ್ನು ಕೊಟ್ಟಿದ್ವಿ. ಒಂದು ಇಂಟರ್ ರೋಡ್ಗೆ ಅಂತೇಳಿ ಮೇಡಮ್ ಅವರು ಅಧ್ಯಕ್ಷರಾಗಿದ್ದಾರೆ, ಮಾದೇವಮ್ಮನವರು ಯಾರೋದು, ಬಹುಶಃ ಅದು ಗಣನೆಗೆ ಮೀಟಿಂಗ್ ಬಂದಿಲ್ಲ ಅಂತಿದೆ. ಹಾಗಾಗಿ ದಯಮಾಡಿ ಅದೊಂದು ಮತ್ತೆ ಈ ಗೋಧಿಗಳನ್ನು ಇಲ್ಲಿ ಇದು ಮಾಡೋದಕ್ಕೆ ತ್ರೋದ ಪ್ರಾಪಂಚನ ನೀವು ಅದಕ್ಕೂ ಕೂಡ ಅರ್ಜಿ ಕೊಡ್ತೀವಿ, ಬೇಡ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾವು ಐ ರಿಕ್ವೆಸ್ಟ್ ಅವರ್ ಎಲಿಜಬೆತ್ ಮೇಡಮ್ ಫಾರ್ ವೋಟ್ ಆಫ್ ಥ್ಯಾಂಕ್ಸ್. ಪ್ಲೀಸ್ ಮೇಡಮ್. As I stand here as the model youth Gram Sabha's nodal teacher, I would like to say that I'm actually filled with contentment and happiness. When I was told that you have to go for training, I felt really confused. Why? Because I'm not a social science teacher and I'm not a native of Karnataka, so I'm not fluent in Kannada. So how will I do it? So it was principal sir who told you, go, we will do it. And he's a man who walks the talk. So when I came back, when I told sir we have to do this, and I had another training to go, sir told we will do it. And when we make the script, in each and every part, what are the steps we took? In each steps, sir guided us. Sir motivated the students to do better. He was there. He spent his time and energy in arranging, guiding, even while doing the script also. So sir, thanks a lot. Even in his absence, I would like to thank our Vice Principal Rahman sir. He was the one who initially supported us, but he's not here right now, but still thank you sir. Now we have the dignitaries. We have the Vice President of Jaudigodanapura Panchayat, Sridhar sir, and then we have member Logesh sir, then we have member of Chandakavli Panchayat, Anusha ma'am, and member of Nagavalli Panchayat, Dodamani ma'am. Your suggestions meant a lot when we initially started this program. We did it for 1 week. When we started it, our children were like fully a blank slate. And from there, they tried to get whatever information was available through different sources, maybe books, maybe the internet, other teachers, whoever is from Chamarajnagar. And they have tried to do justice to their roles. And by your words, I think they have done it. And thank you for the suggestions also. Thank you. I'd like to thank all the teachers. They have sacrificed a lot of their hours and they have allowed these children to practice. You should know that they are from 9th and 11th. 2 crucial classes, even then they were allowed to practice. They were supported by their teachers, because of which they are here. So I would like to thank all the teaching faculty of JNV Chamarajnagar. Especially I would like to thank names a few, like our councillor ma'am Sharmugapriya ma'am. She has always been there. Our computer science Puttaraju sir, who was technical help and support. Even though Suttaraju
them in the initial stages. And Suma ma'am is also not there, but she was always there while they're practicing, guiding them throughout. And there's Arthur who have made all these arrangements possible. And as I told, I was really confused, but Mohan sir said, I will look after the arrangements. Thank you for that, sir. Now, I told you this a program that was meant for class 9, 10th and 11th. Actually, 10th, they are the ones who are learning about Grama Sabha, Grama Panchayat and all that. But right now, pre-boards were happening. So when I went to 11th and asked, will you be able to do it? They said, yes ma'am. And especially I would like to mention Harshaprata and Anna. They were the ones who were ready to take the initiative. And when the discussion started, 11th boys were giving lots of inputs. They wanted to improve it. Lots of improvisation came in. And I thank all the boys, Gagan, Nitin, and all of them for their support. We have our Sachiv sir also. He was also like, we have to do like this, we have to do. They were actually more interested. You have to practice, ma'am, you'll do it better. So all the children, maybe Nayan, then there is Tanmay who played Guwaji also. She tried her best to do justice to her role. All of them, I would really like to thank them from the bottom of my heart. I would also like to mention Jayamala ma'am from the office, because this is a program done collectively by 3 ministries: Ministry of Panchayati Raj, Ministry of Tribal Affairs and Ministry of Education, Government of India. So the website itself is something like very complex. So she stayed till 11 o'clock yesterday night to make sure the entire process goes smoothly. Thank you, ma'am. Now I would like to thank all the audience, everyone, and the Harshaprata's parent is also there as a representative of PTA, and all the teachers who are present. I would like to thank all of you. Thank you. Finally, we have to thank our Elizabeth madam also. She is when the training came, madam has discussed what we have to do. And I told that, madam, we will arrange everything. Don't worry, you can go and attend, and whatever the instruction, you have to carry the things. And anyway, myself and our Prasad sir, we are experienced for the 2 youth parliament organized here. So that place, madam take all the interest. Even tomorrow our paper is there, but I observed 5 days continuously up to 10 o'clock, 11 o'clock. Really, you are showing the interest in our subject. Actually, we have to thank on behalf of our principals, vice principal and other members. Thank you, madam. Now we have wind up our program. I request all the model youth Grama Sabha member, you will stay back here for the group photo, and remaining you have to stand up. Now, Utage Ujja.